ಈ ದಿನ ನನ್ನ ಹೆಸರು ನಾಗರಾಜು ಬಸವೇಗೌಡ ಅಂತ. ಕಡ್ಕೋಳದ ಶ್ರೀ ಬೀರೇಶ್ವರ ಸ್ವಾಮಿ ಕಾಳಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಟ್ರಸ್ಟು ಕಡ್ಕೋಳ, KM ಉಂಡಿ, ಬೀರೇಗೌಡನುಂಡಿ ಮತ್ತು ಕೊಂಗರ್ನಂಜನುಂಡಿ 4 ಗ್ರಾಮಗಳು ಸೇರಿ ನಮ್ಮ ಕುರುಬ ಸಮಾಜದವರು ಸಮಾಜದ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ಟ್ರಸ್ಟ್ನ ನಾವು ಪ್ರಾರಂಭ ಮಾಡಿದ್ದು 2008ರಲ್ಲಿ. 2008ರಲ್ಲಿ ಪ್ರಾರಂಭ ಮಾಡಿ ಒಂದು ಸಮುದಾಯ ಭವನ ಮಾಡಿ ಸಾರ್ವಜನಿಕರುಗಳಿಗೆ, ಕಲ್ಯಾಣಗಳಿಗೆ, ಮದುವೆಗಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಪ್ರಾರಂಭ ಮಾಡಿದ್ದು. ತದನಂತರ ಇದನ್ನು ಒಂದು ವಿದ್ಯಾಸಂಸ್ಥೆಯಾಗಿ ಪರಿವರ್ತನೆ ಮಾಡಬೇಕು ಅಂತ 2017ರಲ್ಲಿ ನಮ್ಮ ಗ್ರಾಮಸ್ಥರು ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರು ಸೇರಿ 2017ರಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಕ್ಕೆ ಹೊರಟಾಗ ಅದಕ್ಕೆ ನಮಗೆ ಶಾಲೆಗೆ ಅನುಮತಿಗೆ ಬೇಕಾದಂಥ ಎಲ್ಲ ಸಹಕಾರನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮೈಸೂರಿನ ಶಿಕ್ಷಣ ಇಲಾಖೆ BEO ಆಫೀಸ್ ಇರ್ಬೋದು, DDP ಆಫೀಸ್ ಇರ್ಬೋದು, ಎಲ್ಲರೂ ಸಹ. ಯಾಕಂದರೆ ಪ್ರತಿಯೊಂದು ಶಾಲೆಗಳಿಗೆ ಒಬ್ಬ ಯಜಮಾನ ಇರ್ತಾನೆ. ಬಟ್ ಈ ನಮ್ಮ ಒಂದು ಶಾಲೆಗೆ ಇದು ಸಮೂಹದ ಶಾಲೆ, ಇದು ನಮ್ಮ ಸಮಾಜದ ಯಜಮಾನಿಕೆಯಲ್ಲಿ ಇರತಕ್ಕಂಥ ಹಾಲ್ಮತ ಕುರುಬ ಸಮಾಜದ ಯಜಮಾನಿಕೆಯಲ್ಲಿ ಇರ್ತಕ್ಕಂಥ ಶಾಲೆ. ಈ ಶಾಲೆಗೆ ಯಾವ ಒಬ್ಬ ವ್ಯಕ್ತಿ ಕೂಡ ನಾನು ಇದಕ್ಕೆ ಯಜಮಾನ ಅನ್ನೋ ಒಂದು ಇದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಬೀದರಿಂದ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕುರುಬನು ಕೂಡ ಇದು ನನ್ನ ಶಾಲೆ ಅನ್ನೋ ಒಂದು ಅಭಿಮಾನ ಬರೋ ಥರನೇ ಈ ಶಾಲೆನ ನಾವು ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಸಾಮಾಜಿಕ ಕಳಕಳಿ. ಈ ಶಾಲೆಗೆ ನಾವು ಮಾಡಿರೋ ಸವಲತ್ತುಗಳನ್ನ ನೋಡಿದ್ರೆ ಮೈಸೂರಲ್ಲಿ ಯಾವುದೇ ಒಂದು ಖಾಸಗಿ ಶಾಲೆಗಳಲ್ಲಿ ಈ ಒಂದು ಅನುಕೂಲಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ತಗೋತಾರೆ. ನಾವು ಇವತ್ತೆಲ್ಲ ಸೇರಿಸಿದ್ರೆ ಒಂದು 15-20 ಸಾವಿರ ರೂಪಾಯಿ ಮಾತ್ರ ತಗೋತಾ ಇದ್ದೀವಿ. ಅದರಲ್ಲಿ ಬುಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಪ್ರತಿಯೊಂದು ಸವಲತ್ತು. ಮತ್ತು ಏನಪ್ಪ ಅಂದರೆ ಶಾಲೆಯಲ್ಲಿ ಯಾವ ಥರ ಸವಲತ್ತುಗಳಿದೆ ಅಂದರೆ ಉತ್ತಮವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ, ಸೆಕ್ಯೂರಿಟಿಗೆ CCTV ಇದೆ, ಒಳ್ಳೆ ಹೈಜಿನಿಕ್ ಆದಂಥ ಶೌಚಾಲಯಗಳಿದೆ. ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಮಾರ್ಟ್ ಬೋರ್ಡ್ ಅಂತ, ಅಂದರೆ ಇವತ್ತಿನ ತಂತ್ರಜ್ಞಾನ ಯುಗಕ್ಕೆ ಏನು ಬೇಕಾಗಿದೆ ಅದನ್ನು ಪ್ರತಿಯೊಂದು ತರಗತಿಯಲ್ಲೂ ಕೂಡ ಸ್ಮಾರ್ಟ್ ಬೋರ್ಡ್ನ ಅಳವಡಿಸಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ನುರಿತ ಭಾಳ ವಿದ್ಯಾವಂತರಾದಂತಹ ಶಿಕ್ಷಕಿಯರಿದ್ದಾರೆ. ಅದು ಭಾಳ ದೊಡ್ಡದು. ಯಾಕಂದರೆ ನೀವೆಲ್ಲ ಮಾಡಿ ಕೂಡ ಮುಖ್ಯವಾಗಿ ಶಿಕ್ಷಣನ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಆಗದೇ ಇರೋಂಥ ಶಿಕ್ಷಕರಿದ್ದರೆ ಅದಕ್ಕೇನು ಉಪಯೋಗ ಬರೋಲ್ಲ. ಅದು ನಮ್ಮ ಶಾಲೆಯಲ್ಲಿ ಈ ಬೀರೇಶ್ವರನ ಸನ್ನಿಧಾನದಲ್ಲಿ ಇದು ದೇವಸ್ಥಾನದ ಸನ್ನಿಧಾನ. ಇಲ್ಲಿ ಏನೇ ಮಾಡಿದ್ರು ಮಕ್ಕಳು ಕೈ ಮುಗಿದು ಒಳಗೆ ಬರ್ತಾರೆ. ತಂದೆ ತಾಯಿ ಆಗಲಿ ಮತ್ತು ಮಕ್ಕಳಾಗಲಿ ಮೊದಲು ಬೀರೇಶ್ವರನಿಗೆ, ಶ್ರೀ ಕಾಳಮ್ಮನಿಗೆ ನಂಬಿಸಿ ಒಳಗೆ ಬರ್ತಾರೆ. ಆ ಒಂದು ಕಾರಣದಿಂದ ನಮ್ಮಲ್ಲಿರೋ ಶಿಕ್ಷಕರು ಕೂಡ ಈ ಸಾರಿ ಇಷ್ಟೊಂದು ಒಳ್ಳೆ, ಕಳೆದ ಬಾರಿ ಒಂದು ನಮ್ಮಲ್ಲಿ ಇದ್ದಿದ್ದು 12 ಮಕ್ಕಳಿದ್ರು. 12 ಮಕ್ಕಳು ಕೂಡ 100% ಫಲಿತಾಂಶ ಬಂದಿತ್ತು. ಈ ಸಾರಿನೂ ಕೂಡ ಮಕ್ಕಳು 6 ಜನ ಇದ್ದರು. ನಮ್ಮದು ಹೊಸ ಶಾಲೆ, ಇದು 2ನೇ ಸಾರಿ ಮಾತ್ರ ನಮ್ಮದು ಎಕ್ಸಾಮ್ ನಡೀತಿರೋದು. ಈಗಾಗಲೇ ನಮ್ಮದು ಹೊಸ ಶಾಲೆ ಆಗಿದ್ದರೂ ಸಹ ಸರ್ಕಾರದವರು ನಮ್ಮ ಶಾಲೆಯಲ್ಲಿರೋ ಸವಲತ್ತುಗಳನ್ನು ಗುರುತಿಸಿ ನಮ್ಮ ಶಾಲೆಗೆ ಸೆಂಟ್ರ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸೆಂಟ್ರ್ ಈಗ ನಮ್ಮ BKT ಪಬ್ಲಿಕ್ ಸ್ಕೂಲಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಶಾಲೆ ಶಿಕ್ಷಕರಿಗೆ ತಮ್ಮ ಮುಖಾಂತರ ನಾನು ಅವರಿಗೆ ಅನಂತ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಟ್ರಸ್ಟೀಸು, ನಮ್ಮ ಶಾಲೆ ಕಾರ್ಯದರ್ಶಿಗಳಿರ್ಬೋದು, ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ, ಖಜಾಂಚಿ ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಟ್ರಸ್ಟ್ನ ಸದಸ್ಯರುಗಳು ಎಲ್ಲರ ಬೆಂಬಲದಿಂದಲೇ ಈ ಒಂದು ಕೆಲಸ ನಡೆಯೋಕ್ಕೆ ಸಾಧ್ಯ ಹೊರತು ಯಾವ ಒಬ್ಬ ವ್ಯಕ್ತಿಯಿಂದನೂ ಆಗಲ್ಲ. ಇಲ್ಲಿ ನಾವು 48 ಜನ ಸದಸ್ಯರಿದ್ದೀವಿ. ಆದರೆ ನಮ್ಮ 48 ಜನ ಸದಸ್ಯರಿಗೆ ಬೆನ್ನೆಲುಬಾಗಿ 400ರಿಂದ ಹೆಚ್ಚು ಕಡಿಮೆ ನಮ್ಮದು ಒಂದು 2,500-3 ಸಾವಿರ ಮನೆಗಳಿದೆ ನಮ್ಮ ಸಮಾಜದವರು. ಪ್ರತಿಯೊಬ್ಬರು, ಅದು ಸ್ತ್ರೀಯರಿರ್ಬೋದು, ಯುವಕರಿರ್ಬೋದು, ವಯಸ್ಸಾದವರು ಇರ್ಬೋದು, ಎಲ್ಲರೂ ನಮ್ಮ ಸಮಾಜದಲ್ಲಿ ಏನೋ ಒಂದು ವಿದ್ಯಾಸಂಸ್ಥೆ ನಡೀತಾ ಇದೆ. ಈ ವಿದ್ಯಾಸಂಸ್ಥೆ ಚೆನ್ನಾಗಿ ನಡೀಲಿ ಅಂತ ಪ್ರತಿಯೊಬ್ಬರು ಹಾರೈಸಿ ಹರಿಸ್ತಾ ಇದ್ದಾರೆ. ಕಳೆದ ಬಾರಿ ಕರೋನಾ ಬಂದಾಗ ನಾವು ನಮ್ಮ ಶಾಲೆ ಬಂದು ಇದು ಒಂದು ಸಮಾಜ ನಡೆಸ್ತಾ ಇದ್ರು. ಇಲ್ಲಿ ಯಾವುದೇ ಜಾತಿ ಮತ ಭೇದಗಳಿಲ್ಲ. ನಮ್ಮ ಶಾಲೆಯಲ್ಲಿ ಇನ್ನು ಸುಮಾರು ಒಂದು 25 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರು ಮತ್ತು ಶಿಕ್ಷಕೇತರ ಕೆಲವರು, ಎಲ್ಲ ಸಮಾಜದವರು. ಇಲ್ಲಿ ಯಾವುದೇ ರೀತಿ ಜಾತಿ ಮತಗಳ ಭೇದ ಇಲ್ಲ. ಪ್ರತಿಯೊಬ್ಬರನ್ನು ಸಮಾನವಾಗಿ ಕಂಡು, ಸುಮ್ಮನೆ ಹೆಸರಿಗಷ್ಟೇ ಇದು ನಮ್ಮ ಸಮಾಜದ ಒಂದು ಅಧೀನದಲ್ಲಿರೋದು. ಅದರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು, ಪ್ರತಿಯೊಂದು ವಿಚಾರಗಳಲ್ಲೂ ಎಲ್ಲ ಸಮಾಜದವ್ರಿಗೂ ಅನುಕೂಲ ಆಗೋ ರೀತಿ ಇದೊಂಥರ ಸರ್ವಿಸ್ ಮೋಟಿವ್ ಶಾಲೆ ಅಂತ ನಾವು ಮಾಡ್ಕೊಂಡು ಇದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮುಂದೆ ಇದೇ ರೀತಿ ಈ ಶಾಲೆ ನಮ್ಮ ಗ್ರಾಮದಲ್ಲಿರೋ ಸುತ್ತಮುತ್ತ 16 ಹಳ್ಳಿಗಳಿಗೆ ಹೆಚ್ಚು ಕಮ್ಮಿ 25 ಹಳ್ಳಿ ಮಕ್ಕಳು ಬರ್ತಾರೆ ನಮ್ಮ ಶಾಲೆಗೆ. ನಾವು ಈಗ ನಮಗೆ ನಮ್ಮ ಸಮಾಜದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ರು ಇದನ್ನು ಏಡೆಡ್ ಶಾಲೆ ಮಾಡ್ಬೋದಿತ್ತು. ಅದು ಯಾಕೆ ಮಾಡಲಿಲ್ಲ, ಇದನ್ನು ಇಂಗ್ಲೀಷ್ ಮೀಡಿಯಂ ಶಾಲೆನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲರೂ ಇರೋದು ರೈತರು, ಕೂಲಿ ಕಾರ್ಮಿಕರೇ ಜಾಸ್ತಿ ಇರೋದು. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಒಳ್ಳೆ
ಶಿಕ್ಷಣ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಶಿಕ್ಷಣನ ಪಡಿಬೇಕಂದ್ರೆ ಒಳ್ಳೆಯ ಎಜುಕೇಷನ್ ನಮ್ಮ ಮಾತೃಭಾಷೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ರೆ ಭಾಳ ಒಳ್ಳೆಯದು. ಅದ್ರ ಜೊತೆಗೆ ಇವತ್ತಿನ ಯುಗಕ್ಕೆ ಇಂಗ್ಲೀಷ್ ಮೀಡಿಯಮ್ ಅನ್ನೋದು ಭಾಳ ಮುಖ್ಯವಾಗಿದೆ. ಹಾಗಂತೇಳಿ ಮಾತೃಭಾಷೆನೂ ನಾವೇನು ಕಂಡಮ್ ಮಾಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಈ ಶಾಲೆ ಭಾಳ ಉತ್ತಮವಾಗಿ ಮುನ್ನುಗ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ಇವತ್ತು ಬಂದಿರೋ ಫಲಿತಾಂಶಕ್ಕೆ ನಾನು ಎಲ್ಲರಿಗೂ ತಮ್ಮ ಮುಖಾಂತರ ನಮ್ಮ 4 ಊರಿನ ಗ್ರಾಮಸ್ಥರಿಗೆ, ಸಮಸ್ತ ನಾಗರಿಕರಿಗೆ, ಅಂದರೆ ಇದರಲ್ಲಿ ಯಾವುದೇ ಜಾತಿ ಮತ ಪರ್ಟಿಕ್ಯುಲರಾಗಿ ನಾನು ಬರೀ ನಮ್ಮ ಸಮಾಜ ಅಂತ ಹೇಳ್ತೀನಿ, ಎಲ್ಲ ಸಮಾಜದ ನಮ್ಮ ನಾಗರಿಕ ಬಂಧುಗಳಿಗೆ, ಈ ನಮ್ಮ ಟ್ರಸ್ಟ್ನವ್ರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಟೀಚರ್ಸ್ಗೆ, ಟೀಚರ್ಸ್ ಅಲ್ಲದಂತ ನಾನ್ ಸ್ಟಾಫ್ ಅಂದರೆ ನಮ್ಮ ಡ್ರೈವರ್ಸ್ ಇರ್ಬೋದು ಮತ್ತು ಹಾಯಗಳಿರ್ಬೋದು, ಎಲ್ಲರಿಗೂ ಈ ತಮ್ಮ ಮುಖಾಂತರ ಅನಂತ ಮತ್ತು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ ಏನು ಹೇಳ್ತಾರೆ, ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ನ ಶುರುವಾದರೆ ಅವ್ರು 7 ಗಂಟೆಗೆ ಬರ್ತಾರೆ. ಮತ್ತು ನಾವೇನು ಮಾಡ್ತೀವಿ ಅಂದರೆ ಸ್ಕೂಲ್ ಜೂನ್ಗೆ ಶುರುವಾದರೆ ಪ್ರೀವಿಯಸ್ 1 ಮಂತ್ ಬಿಫೋರಾಗೆ ನಾವು ಶಾಲೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಯಾಕಂದರೆ SSLC ಮಕ್ಕಳಿಗೆ ನಾವು 2 ಸಾರಿ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿ ನಾವೇನು ಟಾರ್ಚರ್ ಕೊಡ್ತೀವಿ ಅವ್ರಿಗೆ ಓದಲಿಕ್ಕೆ ಅಂತಂದರೆ ಅದನ್ನು ಅವರು ವಿನಯವಾಗಿ ಅದನ್ನು ಕೇಳಿ, ಅವ್ರ ಪೋಷಕರು ಕೂಡ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ದೆಸೆಯಿಂದ ಈ ಶಾಲೆಗೆ ಇಷ್ಟೊಂದು ಒಳ್ಳೆಯ ಹೆಸರು ಬಂದಿದೆ. ಮುಂದೆ ಇದೇ ರೀತಿ ಶ್ರೀ ವೀರೇಶ್ವರ ಕಾಳಮ್ಮನ ಕೃಪಾ ಕಟಾಕ್ಷದಿಂದ ಈ ಶಾಲೆ ಅಭಿವೃದ್ಧಿ ಹೊಂದಲಿ. ಮತ್ತು ನಮ್ಮ ಗ್ರಾಮದ ಸುತ್ತಮುತ್ತ ಇರೋ ನಮ್ಮದು ಇದು 33 ಗಡಿಗೆ ಇದು ಮುಖ್ಯವಾದಂಥ ಸ್ಥಳ. ಇದು ಗಡಿಗೆ ಯಜಮಾನಿಕೆ ಇರ್ತಕ್ಕಂಥ ಒಂದು ಸ್ಥಳ. ಈ 33 ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಸಹಕಾರಿಯಾಗಲಿ ಅಂತೇಳಿ ಎಲ್ಲರ ಮುಖಾಂತರ ನಾನು ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಸರ್. ಇದನ್ನು ಹೊರತುಪಡಿಸ್ದಂಗೆ ಈಗ ಫಲಿತಾಂಶ 100% ಬಂದಿದೆ. ಮತ್ತು ಶಿಕ್ಷಕರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತು ಊರಿನ ಯಜಮಾನರುಗಳು ಅಂತ ಹೇಳಿದ್ರೆ, ಮತ್ತು ಮಕ್ಕಳು ತಂದೆ ತಾಯಿಗಳು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಇದು ಫಲಿತಾಂಶ ಬರೋಕ್ಕೆ? ಈ ಫಲಿತಾಂಶ ಬರಬೇಕಂತಂದ್ರೆ ನಾವು ಮೊದಲೇನು ಮಾಡ್ತೀವಿ ಅಂದರೆ, ಮೊದಲು ನಾವು ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಶಿಕ್ಷಕರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಇರೋ ಶಾಲೆಗಳಿಗೆ ನಾವು ಕಾಂಪಿಟೇಟಿವ್ ಆಗಿ ಒಳ್ಳೆ ಫಲಿತಾಂಶ ಕೊಡಬೇಕಂದ್ರೆ ಏನೇನು ಕಾರ್ಯಕ್ರಮಗಳು ಹಾಕ್ಬೋದು. ಇದರಲ್ಲಿ ನಮ್ಮ ಗ್ರಾಮದ ಶಿಕ್ಷಕೊಬ್ಬರು ಶಿವಪ್ಪ ಅಂತ ಇದ್ದಾರೆ, ಅವರು ಸರ್ಕಾರಿ ನೌಕರರು. ಅವರು ಕೂಡ ಬಂದು ಇಲಾಖೆಯಲ್ಲಿ ಏನೇನು ಕಾರ್ಯಕ್ರಮಗಳಿದೆ, ನೀವು ಯಾವ ರೀತಿ ಕಾರ್ಯಕ್ರಮಗಳನ್ನ ಅಳವಡಿಸ್ತಂದ್ರೆ ಫಲಿತಾಂಶ ಉತ್ತಮವಾಗಿ ಬರ್ಲಿಕ್ಕೆ ಸಾಧ್ಯ ಅಂತೇಳಿ ಅವರ ಒಂದು ಗೈಡೆನ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡಿದಾಗ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಪೋಷಕರನ್ನ ಕರೀತಾರೆ. ಪೋಷಕರ ಜೊತೆಯಲ್ಲಿ ಮಕ್ಕಳ ಬೆಳವಣಿಗೆ, ವಿದ್ಯಾಭ್ಯಾಸ ಹೇಗಿದೆ, ನೀವು ನಮಗೆ ಯಾವ ರೀತಿ ಸಹಕಾರ ಮಾಡಬೇಕು, ಮನೆಯಲ್ಲಿ ನಿಮ್ಮ ಪಾತ್ರ ಏನು, ಇದೆಲ್ಲನೂ ಸೇರಿ ಕೂಡಿ ಕೆಲಸ ಮಾಡಿದಾಗ ಮಾತ್ರ ನಾವು ಈ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ಮತ್ತು ಪ್ರಾಕ್ಟಿಕಲಾಗಿ ಯಾವ ರೀತಿ ಮಕ್ಕಳಿಗೆ ಚಟುವಟಿಕೆಗಳಿದೆ ನಿಮ್ಮ ಶಾಲೆಯಲ್ಲಿ? ಎಲ್ಲ ಥರದ ಚಟುವಟಿಕೆನೂ ಇದೆ ಸರ್ ನಮ್ಮ ಶಾಲೆಯಲ್ಲಿ. ಸ್ಪೋರ್ಟ್ಸ್ ಇದೆ, ಮತ್ತು ನಮ್ಮಲ್ಲಿ ಈಗ ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಮಾಡಿದ್ದೀವಿ. ಮತ್ತು ಏನೇನು ಕೊಡಬೇಕು, ತಾಂತ್ರಿಕವಾಗಿ ಶಿಕ್ಷಣಕ್ಕೆ ಏನೇನು ಅನುಕೂಲಗಳು ಬೇಕು, ಎಲ್ಲ ಥರದ್ದು ವ್ಯವಸ್ಥೆನೂ ಇದೆ. ಅದಕ್ಕೆ ನುರಿತ ಟೀಚರ್ಸ್ ಕೂಡ ಇದ್ದಾರೆ. ನಮ್ಮಲ್ಲಿ 3 ಬಸ್ ಇದೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ 3 ಬಸ್ ಇದೆ. ಬಟ್ ನಮ್ಮ ಸಂಸ್ಥೆ ಬಂದು ಯಾವಾಗ ಏನು ಅಗತ್ಯ ಇದೆ, ಈಗ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಕೆಂಪೇಗೌಡರಿದ್ದಾರೆ, ಟ್ರಸ್ಟ್ನ ಕಾರ್ಯದರ್ಶಿ ನಂಜುಂಡೇಗೌಡರಿದ್ದಾರೆ, ಖಜಾಂಚಿ ಆದ ಕೃಷ್ಣಪ್ಪ ಅವರು 24/7 ಇಲ್ಲೇ ಇರ್ತಾರೆ. ಅವರು ಇದಲ್ಲದಂತೆ ನಮ್ಮ KD ಶಿವಪ್ಪ ಅವರು ಇಲ್ಲೇ ಇರ್ತಾರೆ. ನಮ್ದೆಲ್ಲ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಯಾವಾಗ ಯಾರನ್ನು ಕಾಲ್ ಮಾಡಿ ಇಲ್ಲಿಗೆ ಬನ್ನಿ ಅಂದ್ರೂ, ಅವ್ರಿಗೆ ಏನೇ ಕೆಲಸ ಇದ್ರು ಕೆಲಸ ಬಿಟ್ಟು ಬಂದು ಅವ್ರು ಸಲಹೆಗಳು ಕೊಡ್ತಾರೆ, ಸೂಚನೆಗಳು ಕೊಡ್ತಾರೆ, ಅದನ್ನು ಪಾಲಿಸ್ತೀವಿ. ಅದಕ್ಕೆ ತಕ್ಕಂತೆ ಈಗ ನೋಡಿ ಎಲ್ಲ ಯುವಕರು ಇದ್ದಾರೆ, ತುಂಬ ಜನ. ಎಲ್ಲರೂ ಈಗ ನಮ್ಮ ಊರಿಂದ ಕಡ್ಕೊಳ್ಳದಿಂದ ಮೈಸೂರಿಗೆ ಆ ರಸ್ತೆಯಲ್ಲಿ ಹೋಗಲ್ಲ, ಎಲ್ಲರೂ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಹಾಗಾಗಿ ನಮ್ಮ ಶಾಲೆಗೆ ನಮ್ಮೂರು ಇನ್ನೊಬ್ರು ಯಜಮಾನ ಇದ್ದಾರೆ, ಅವ್ರ ಹೆಸರು ಮರ್ತುಬಿಟ್ಟೆ ನಾನು, ಪಟೇಲ್ ಜವರೇಗೌಡರು ಅಂತ ಈ ಸಂಸ್ಥಾಪಕರು ಟ್ರಸ್ಟ್ನ. ಅವರು ಭಾಳ ಸಹಕಾರ ಕೊಡ್ತಾರೆ ಈ ಶಾಲೆಗೆ. ಈ ಶಾಲೆ ಕಂಡ್ರೆ ಭಾಳ ಅಭಿಮಾನ. ಇದನ್ನು ಹೊರತುಪಡಿಸಂಗೆ ಕೊನೆಯದಾಗಿ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಏನೂ ಇಲ್ಲ, ಇಷ್ಟಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ. SSLC ಅನ್ನೋದು ಒಂದು ಘಟ್ಟ ಅಷ್ಟೇ. ಇನ್ನು ಮುಂದೆ ನಿಮ್ಮ ಜವಾಬ್ದಾರಿ ಭಾಳ ಇದೆ. ಈಗ ನೀವೇನೇ ಕಷ್ಟ ಇರಲಿ ಸುಖ ಇರಲಿ, ಅವ್ರನ್ನ ಒಂದು ಅಂತಿಮ ಘಟ್ಟಕ್ಕೆ, ಈ ಭಾರತಕ್ಕೆ ಒಬ್ಬ ಒಳ್ಳೆ ಪ್ರಜೆನ ಕೊಡಬೇಕು ಅಂತಂದರೆ ನಿಮ್ಮ ಕಷ್ಟಗಳು ಎಷ್ಟೇ ಇದ್ರೂ ಅವ್ರನ್ನ ವಿದ್ಯಾಭ್ಯಾಸದಲ್ಲಿ ಮೊಟಕುಗೊಳಿಸ್ಬೇಡಿ. ಅವ್ರಿಗೆ ಏನು ಓದಬೇಕು ಅಂತ ಉತ್ಸಾಹ ಇರುತ್ತೆ. ಕೆಲವ್ರಿಗೆ ಇಂಜಿನಿಯರ್ ಅನ್ಸುತ್ತೆ, ಕೆಲವ್ರಿಗೆ ಡಾಕ್ಟರ್ ಅನ್ಸುತ್ತೆ, ಕೆಲವ್ರಿಗೆ ಬೇರೆ ಬೇರೆ ಹಲವಾರು ರೀತಿಯ ಆಲೋಚನೆಗಳಿರ್ತವೆ. ಮಕ್ಕಳ ಮನಸ್ಸಿಗೆ ಒತ್ತಡ ಕೊಡದೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳಿದು ನೀವು ಅದ್ರ ತಕ್ಕಂಥ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಅವ್ರನ್ನ ಒಳ್ಳೆ ಪ್ರಜೆಗಳಾಗಿ ರೂಪಿಸಿ ಅಂತೇಳಿ ಅವ್ರಲ್ಲಿ ಕೇಳ್ತೀವಿ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ನೀನು ಇದೇ ಓದಬೇಕು ಅಂತೇಳಿ ಅವ್ರಿಗೆ ಒತ್ತಡ ಹಾಕ್ಬಾರ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಹೇಳಿ? ಈಗ ಮಕ್ಳಿಗೆ ಒತ್ತಡ ಹಾಕ್ತೀನಿ, ಇದೇ ಓದಬೇಕು ಯಾರಾದರೂ ಅಷ್ಟೇ, ನಾವಾಗಲಿ ಯಾರೇ ಆಗಲಿ, ಇದೊಂಥರ ಜನರಲ್ ವಿಚಾರ. ಕೆಲವ್ರಿಗೆ ಏನಿರುತ್ತೆ ಅಂದರೆ ಅವ್ರು ಡಾಕ್ಟರ್ ಓದಿಸಿದ್ರು ನಾನು ಓದಿಸ್ಬೇಕು, ಆ ಥರ ಇರಬಾರ್ದು. ಅದು ಯಾವಾಗಲೂ ಮಕ್ಕಳಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇರುತ್ತೆ ನಾವು ಅದ್ರಿಗೆ ಉತ್ತೇಜನ ಕೊಟ್ಟರೆ ಅವ್ರು ಮುಂದೆ ಬೆಳವಣಿಗೆ ಆಗೋಕ್ಕೆ ಸಾಧ್ಯ. ಇವತ್ತು ಹಲವಾರು ಕಾಂಪಿಟೇಟಿವ್ ವಿಚಾರಗಳಿದೆ. ಬರೀ ಇಂಜಿನಿಯರಿಂಗ್ ಡಾಕ್ಟರ್ ಮಾಡಿದ್ರೆ ಮಾತ್ರ ಗೌರವ ಅಂತೇನಿಲ್ಲ, ಇನ್ನು ಬೇಕಾದಷ್ಟಿದ್ದಾವೆ.
ಅವ್ರಿಗೆ ಯಾವುದ್ರಲ್ಲಿ ಉತ್ಸಾಹ ಇದೆ ಅದಕ್ಕೆ ಅವರು ಎಂಕರೇಜ್ ಕೊಟ್ಟರೆ, ಆರ್ಟ್ಸ್ ಓದಿದ್ರೆ ಕಡಿಮೆ, ಕಾಮರ್ಸ್ ಓದಿದ್ರೆ ಜಾಸ್ತಿ, ಸೈನ್ಸ್ ಓದಿದ್ರೆ ಜಾಸ್ತಿ, ಈ ವಿಚಾರಗಳಿಂದ ದೂರ ಇರಬೇಕು. ಓಕೆ.